ವಾಣಿಜ್ಯ ತೆರಿಗೆ ನೋಟಿಸ್ ಖಂಡಿಸಿ ವ್ಯಾಪಕ ಪ್ರತಿಭಟನೆಯಾಗ್ತಾ ಇದೆ. ನೋಟಿಸ್ ಕೊಟ್ಟಿರುವುದಕ್ಕೆ ವರ್ತಕರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ಪ್ರೊಟೆಸ್ಟ್. ಹೀಗಾಗಿ ಇವತ್ತು ಬೇಕರಿಯಲ್ಲಿ ಮೊಸರು, ಮಜ್ಜಿಗೆ, ಟೀ, ಕಾಫಿ ಸಿಗ್ತಾ ಇಲ್ಲ. ಲೆಮನ್ ಟೀ ಮಾತ್ರ ಕೊಡ್ತಿದ್ದಾರೆ ಮಾಲೀಕರು. ಗ್ರೀನ್ ಟೀ, ಲೆಮನ್ ಟೀ, ಬ್ಲ್ಯಾಕ್ ಕಾಫಿ ಮಾರಾಟ ಆಗ್ತಾ ಇದೆ. ಇವತ್ತು ಬೇಕರಿಯಲ್ಲಿ, ದಿನಸಿ ಅಂಗಡಿಗಳಲ್ಲಿ ಸಿಗುವಂತಹ ಹಾಲು, ಮೊಸರು ಮಾರಾಟ ಆಗ್ತಾ ಇಲ್ಲ. ನಾಳೆ ಸಿಗರೇಟ್, ಗುಟ್ಕಾ ಇನ್ನಿತರ ವಸ್ತುಗಳು ಸಿಗಲ್ಲ ಅಂತ ಈಗಾಗಲೇ ತಮ್ಮ ಹೋರಾಟ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ವರ್ತಕರು. ನೋಟಿಸ್ ಕೊಟ್ಟಿದ್ದಾರೆ ಅಂತ ಅವರ ಆಕ್ರೋಶ. 23, 24, 25 3 ದಿನಗಳ ಕಾಲ ಬೇಕರಿ ಮತ್ತು ಕಾಂಡಿಮೆಂಟ್ಸ್ನಲ್ಲಿ ಕಾಫಿ, ಟೀ, ಹಾಲು, ಮೊಸರು, ಮಜ್ಜಿಗೆ ಸಿಗಲ್ಲ. ನ್ಯಾಯಕ್ಕಾಗಿ ನಮ್ಮ ಹೋರಾಟ. ಈ ರೀತಿ ಏಕಾಏಕಿ ನಮಗೆ ನೋಟಿಸ್ ಕೊಟ್ಟಿರುವಂಥದ್ದು ಸರಿಯಲ್ಲ. ಎಲ್ಲಿ ಹೋಗಬೇಕು ಸಣ್ಣ ವ್ಯಾಪಾರಸ್ಥರು, ಎಲ್ಲಿಂದ ದುಡ್ಡು ಕೊಡೋದು ಅಂತ ಪ್ರಶ್ನಿಸ್ತಾ ಇದ್ದಾರೆ. ಈಗಾಗಲೇ ವಾಣಿಜ್ಯ ತೆರಿಗೆ ಇಲಾಖೆ ಕೂಡ ಸಾಕಷ್ಟು ಸ್ಪಷ್ಟನೆಗಳನ್ನು ಕೊಟ್ಟಿದೆ. ಆದರೆ ಆಕ್ರೋಶ ಮುಂದುವರಿತಾ ಇದೆ. ಇನ್ನು ಬೆಂಗಳೂರಿನಲ್ಲಿ ಹಾಲಿನ ವ್ಯಾಪಾರಿಗಳಿಗೆ ಶಾಕ್ ತಟ್ಟಿದೆ. ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಶಾಕ್. ನಂದಿನಿ ಬೂತ್ ವ್ಯಾಪಾರಿಗಳಿಗೂ ಕೂಡ ಭಯ ಶುರುವಾಗಿದೆ. 7 ರಿಂದ 8 ಲಕ್ಷ ಟ್ಯಾಕ್ಸ್ ಕಟ್ಟುವಂತೆ ನೋಟಿಸ್ ಬಂದಿದೆಯಂತೆ. ಮಲ್ಲೇಶ್ವರಂನ 8ನೇ ಕ್ರಾಸ್ನಲ್ಲಿರುವಂತಹ ನಂದಿನಿ ಮಳಿಗೆಯೊಂದಕ್ಕೆ ಹಾಲಿನ ಉತ್ಪನ್ನಗಳ ಮೇಲೆ ಟ್ಯಾಕ್ಸ್ ಕಟ್ಟೋದಕ್ಕೆ ನೋಟಿಸ್ ಕೊಡಲಾಗಿದ್ದು, ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿನಯ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. UPI ಬಳಕೆ ಮಾಡುವಂಥವರಿಗೆ ನೋಟಿಸ್ಗಳು ಬರ್ತಾ ಇದೆ ಕಮರ್ಷಿಯಲ್ ಡಿಪಾರ್ಟ್ಮೆಂಟಿಂದ. ತಮಗೇನಾದರೂ ತಮ್ಮ ಯಾರಾದರೂ ಫ್ರೆಂಡ್ಸ್ ವಲಯದಲ್ಲಿ ಈ ಥರದ ಸುದ್ದಿ ಕೇಳಿದ್ದೀರಾ? ನಮಗೆ ಬಂದಿದೆ ನೋಟಿಸು. ಆ ನೋಟಿಸ್ ಏನು ಅಂತಂದರೆ ನಮ್ಮ ಟ್ರಾನ್ಸಾಕ್ಷನ್ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ. ಆ ಟ್ಯಾಕ್ಸ್ಗೆ ಅವರು ಕಟ್ಟಿ ಅಂತ ಅಂತಿದ್ದಾರೆ. ಇಲ್ಲ GST ರಿಜಿಸ್ಟ್ರೇಷನ್ ತಗೊಳ್ಳಿ ಅಂತ ಇದು ಮಾಡಿದ್ದಾರೆ. ನಾವು ಅದು GST ರಿಜಿಸ್ಟ್ರೇಷನ್ ಏನೋ ಒಂದು ಮಾಡ್ತೀವಿ. ಬಟ್ UPI ಇದೇನು ಅಂತಂದರೆ ನಮಗೆ ಚಿಲ್ಲರೆಗಳು ಅವು ಇವು ಸಮಸ್ಯೆ ಬರಲ್ಲ. ಇಲ್ಲ ಅಂತಂದರೆ ನೋಟ್ಸ್ಗಳೇ ಬರೀ ನಗದು ಅಂತಂದ್ರೆ ಆಗಲ್ಲ ಅದು. ಓಕೆ, ತಮಗೆ ನೋಟಿಸ್ ಬಂದಿದೆ ಈಗ? ಹೌದು, ಬಂದಿದೆ. ಎಷ್ಟು ಹಣ ಟ್ರಾನ್ಸಾಕ್ಷನ್ ಆಗಿತ್ತು? ಎಷ್ಟು ನೋಟಿಸ್ ಕೊಟ್ಟಿದ್ದಾರೆ? ಎಷ್ಟು ಹಣ ಕಟ್ಟಬೇಕು ಅಂತಿದ್ದೀರಿ? ನಮ್ಮದು UPI ಇಂದ 48 ಲಕ್ಷ ಟ್ರಾನ್ಸಾಕ್ಷನ್ ಆಗಿದೆ. ಅದ್ರ ಮೇಲೆ ಅವರು 18% GST ಹಾಕಿ ಇದು ಮಾಡಿ ಅಂತ ಹೇಳಿದ್ದಾರೆ. ನಮ್ಗೆ ಅಷ್ಟು ಇನ್ಕಮೇ ಇರಲ್ಲ. ಇದು ಪೂರ್ತಿ ನಂದಿನಿ ಶಾಪು, ಪೂರ್ತಿ ನಂದಿನಿ ಇದೆ. ಅದನ್ನು ಅವ್ರ ಹತ್ರ ಹೇಳಿದ್ವಿ. ಆಯಿತು ನೋಡೋಣ, ಅದು ನಿಮ್ಮ ಟ್ರಾನ್ಸಾಕ್ಷನ್ ಏನಿದೆ ಅದನ್ನು ತಂದು ಕೊಡಿ ಅಂತಂದರೆ KMF ಇಂದ ನಾವು ಇದು ಕೊಟ್ಟಿದ್ದೀವಿ. ಸೊ ಅದು ನಾವು ಪೂರ್ತಿ 90% ಮಿಲ್ಕ್ ಇರೋದ್ರಿಂದ ಅವರು ಇದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಓಕೆ, ಈಗ 18% ಟ್ಯಾಕ್ಸ್ನ 48 ಲ್ಯಾಕ್ಸಿಗೆ ಅಂದರೆ ಎಷ್ಟು ಹಣ ಆಗುತ್ತೆ? ಎಷ್ಟು ಕಟ್ಟಬೇಕು ಅಂತಿದ್ದೀರಾ? ಆಲ್ಮೋಸ್ಟ್ ಅವರು ಹೇಳಿದ ಪ್ರಕಾರ 8 ರಿಂದ 9 ಲಕ್ಷ ಬರುತ್ತೆ ಟ್ಯಾಕ್ಸ್. ಓಕೆ, ಅಷ್ಟು ನಂದಿನಿ ಪ್ರಾಡಕ್ಟ್ಸ್ ಮೇಲೆ ಎಕ್ಸೆಂಪ್ಟೆಡ್ ಇದೆ ಅದು. ಅಂದರೆ ಕೆಲವೊಂದ್ರ ಮೇಲೆ ಮಾತ್ರ ಟ್ಯಾಕ್ಸ್ ಇದೆ. ಬಟ್ ನಂದಿನಿ ಹಾಲು ಮಾತ್ರ ಅದು ಎಕ್ಸೆಂಪ್ಟೆಡ್. ಹಾಲು, ಬ್ರೆಡ್ಡು ಎಲ್ಲ ಅದನ್ನು ನಾವು ಹೇಳಿದ್ದೀವಿ. ಬೇಕಾದ್ರೆ ನಿಮ್ಗೆ ಪ್ರೂಫ್ ಬೇಕು ಅಂತಂದ್ರೆ KMF ಇಂದ ನಾವು ಏನೇನು ಟ್ರಾನ್ಸಾಕ್ಷನ್ ಮಾಡಿದ್ದೀವಿ, ಏನೇನು ಪರ್ಚೇಸ್ ಮಾಡಿದ್ದೀವಿ ಅದು ಇನ್ವಾಯ್ಸ್ ಎಲ್ಲ ನಿಮ್ಗೆ ಕೊಡ್ತೀವಿ, ನೀವು ಅದ್ರ ಮೇಲೆ ಇದು ಮಾಡಿ ಅಂತ. ಅದಕ್ಕೆ ಅವ್ರು ಹೇಳಿದರೆ ಅದು ಆಯಿತು, ರೆಕಾರ್ಡ್ಸ್ ಕೊಡಿ, ನಾವು ಬರಲಿಲ್ಲ ಅಂದರೆ ಟ್ಯಾಕ್ಸು ಇದು ಮಾಡ್ತೀವಿ ಅಂತ ಹೇಳಿದ್ದಾರೆ. KMF ಏನಾದರೂ ಹೇಳಿದೇನಾ ಇದಕ್ಕೆ? ಈಗ ಹಾಲು ಮತ್ತು ಇದ್ರ ಮೇಲೆ ಕೂಡ ಟ್ಯಾಕ್ಸಿಗೆ ನಮಗೆ ನೋಟಿಸ್ ಕೊಡ್ತಾ ಇದ್ದಾರೆ ಅಂತ ಕೇಳಿದಾಗ KMF ಕಡೆಯಿಂದ ಏನಾದರೂ ಇದಕ್ಕೆ ಉತ್ತರ ಬಂತ? KMF ಅವ್ರನ್ನ ನಮ್ಮ ಡೈರಿ ರೂಟ್ ಆಫೀಸರು ಅವ್ರನ್ನೆಲ್ಲ ಕೇಳಿದಾಗ ನಿಮ್ಮದು 40 ಲಕ್ಷ ದಾಟಿದೆ ಅಂತಂದರೆ ಬೆಟರು GST ರಿಜಿಸ್ಟ್ರೇಷನ್ ತೊಗೊಂಬಿಡಿ ಅಂತ ಹೇಳಿದ್ದಾರೆ. ಬಟ್ GST ರಿಜಿಸ್ಟ್ರೇಷನ್ಗೆ ಒಂದಷ್ಟು ಅಮೌಂಟ್ ಹೋಗುತ್ತೆ. ಮಂತ್ಲಿ ಅವರು